ಕ್ರಿಯೇಷನ್ಸ್ಗೆ ಸ್ವಾಗತ ಸುಸ್ವಾಗತ. ಈಗ ರಸಂ ಪುಡಿ ಅನ್ನವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನು ನೋಡ್ಕೊಳ್ಳೋಣ. ಈಗ ಅಕ್ಕಿ ತೊಗೊಂಡಿದೆ, ಸೋನಾ ಮಸೂರಿ ಅಕ್ಕಿ ತೊಗೊಂಡಿದೆ 2 ಕಪ್ಪಲ್ಲಿ. ಮತ್ತು ತೊಗರಿಬೇಳೆ ಕಡಲೆಬೇಳೆ ತೊಗೊಂಡಿದೆ. ಆಮೇಲೆ ಇದು ಸಬ್ಬಕ್ಕಿ ಅಂತ ಸಾಬುದಾನ ಮತ್ತು ಬಟಾಣಿ ಬೇಳೆ ತೊಗೊಂಡಿದ್ದೀನಿ. ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಹಾಗೆಯೇ ಇದು ಡಬಲ್ ಬೀನ್ಸ್ ತೊಗೊಂಡಿದ್ದೀನಿ. ಇದು 2 ಥರದ ಓಟ್ಸ್, ಇದು 2 ಥರದ ಓಟ್ಸ್ ತೊಗೊಂಡಿದ್ದೀನಿ ನೋಡಿ. ಈ ಥರದ್ದು ಓಟ್ಸ್ ಒಂದು, ಈ ಥರದ್ದು ಓಟ್ಸು 2 ಓಟ್ಸ್ ತೊಗೊಂಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು. ಎಲ್ಲ ಹಾಕೋದೆಲ್ಲ ಪದಾರ್ಥಗಳೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈ ಬೇಳೆಯನ್ನೆಲ್ಲ ತೊಳ್ಕೊಳ್ಳೋಣ. ಅಕ್ಕಿ ಹಾಕ್ತಾಯಿದ್ದೀನಿ. ಇದು ಸಾಬುದಾನ ಮತ್ತು ಬಟಾಣಿ ಬೇಳೆನೂ ಹಾಕ್ತಾಯಿದ್ದೀನಿ ನೋಡಿ. ಅದಕ್ಕೆ ಇದಿಷ್ಟನ್ನು ತೊಳ್ಕೊಂಬಿಡೋಣ. ಕಡಲೆಕಾಯಿ ಬೀಜ ಮತ್ತು ಡಬಲ್ ಬೀನ್ಸ್ ಇದನ್ನು ಹಾಕಿ ತೊಳ್ಕೊಂಬಿಡೋಣ. ತೊಳೆದಿದ್ದಾಗಿದೆ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ಬೇಯಿಸೋದಕ್ಕೆ. ನೆಕ್ಸ್ಟು ಓಟ್ಸ್ ಇರುತ್ತಲ್ಲ, ಓಟ್ಸನ್ನು ಹಾಕ್ಕೊಂಬಿಡೋಣ. ಅರಿಶಿನ ಹಾಕ್ಕೊಳ್ಳೋಣ. 1/4 ಸೌಟು ಅಂದರೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಈಗ ಕುಕ್ಕರಲ್ಲಿ ಇಟ್ಬಿಡೋಣ. ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿ ಅಂತ ನೋಡಿ ಈ ಥರ ಇರಬೇಕು. ಹೀಗೆ ಕುಟ್ಕೊಂಡಿದೆ ಇದನ್ನು. ಇದು ನಮ್ಮ ಗಿಡದಲ್ಲಿ ಬಿಟ್ಟಿರೋದು ಕರಿಬೇವಿದು, ಅದನ್ನು ಬಿಡಿಸ್ಕೊಂಡಿದ್ದೀನಿ. ಕರಿಬೇವೆಲ್ಲ ನಮ್ಮ ಗಿಡದಲ್ಲಿ ಕಿತ್ಕೊಂಡಿದ್ದು ಕರಿಬೇವೆಲ್ಲ ಕ್ಲೀನಾಗಿ ತೊಳೆದಿದ್ದೀನಿ. ತೊಳೆದು 1 ಕಪ್ನಲ್ಲಿ ಪಕ್ಕದಲ್ಲಿ ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಹೆಚ್ಕೊಳ್ಳೋಣ. ನೋಡಿ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ತೊಗೊಳ್ಳೋಣ. ಯಾಕೆಂದರೆ ರಸಂ ಪೌಡ್ರ್ ಹಾಕ್ತಾ ಇದ್ದೀವಲ್ವ, ಅದನ್ನು ನೋಡಿ ತೊಗೋಬೇಕಾಗಿದೆ. ಆದ್ದರಿಂದ ನೋಡಿ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ನಮ್ಮ ಖಾರಕ್ಕೆ ಸಾಕು. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ತುರ್ಕೊಳ್ಳೋಣ. ಪೌಡ್ರ್ ತೊಗೋತಾ ಇದ್ದೀನಿ 1-2 ಸ್ಪೂನ್ ಆಗೋಷ್ಟು. ಖಾರ ನೋಡ್ಕೊಂಡು ತೊಗೋಬೇಕು. 1-2 ಸ್ಪೂನ್ ಹಾಕ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಖಾರ ಕಡಿಮೆ ಇದೆ ಈ ಸಾಂಬಾರು ಪೌಡರು, ಅದಕ್ಕೋಸ್ಕರ ನಾನು 2 ಸ್ಪೂನ್ ತೊಗೊಂಡಿದ್ದೀನಿ. ಖಾರದ ಮೇಲೆ ಡಿಪೆಂಡ್ ಆಗುತ್ತೆ. ತುರಿ ತೊಗೊಳ್ತಾ ಇದ್ದೀನಿ. ಬೆಂದಿದೆ ಚೆನ್ನಾಗಿ ನೋಡಿ. ಹೀಗೆ ಬೇಯಿಸ್ಕೊಬೇಕು. ಇವೆಲ್ಲ ಏನು ಡಬಲ್ ಬೀನ್ಸು ಬಟಾಣಿ ನೆನೆಸಿದ್ರೆ ಇದ್ರೂ ಪರವಾಗಿಲ್ಲ, ಯಾಕೆಂದರೆ ಈ ಕುಕ್ಕರಲ್ಲಿ ಬೇಗ ಬೆಂದೋಗುತ್ತೆ, ಮೆತ್ತಗಾಗುತ್ತೆ ನೋಡಿ. ಅದು ಬಾಯಿಗೆ ಸಿಗಬೇಕು ಅಂದ್ಬಿಟ್ಟು ನಾನು ನೆನೆಸಿಡಲಿಲ್ಲ. ನೆನೆಸಿಟ್ರೆ ಪೂರ್ತಿ ಕರ್ಗೋಗ್ಬಿಡುತ್ತೆ ಅಂತ ನಾನು
ಅದನ್ನು ನೆನೆಸಿಟ್ಟಿಲ್ಲ, ಹಾಗೆ ಹಾಕಿದ್ದೀನಿ. ಓಕೆ, ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಹಾಕ್ತಾ ಇದ್ದೀನಿ ಬೇಳೆ ಇಷ್ಟು ಹಾಕಿ ಇದನ್ನು ಚಿಟ್ಲು ಹಾಗೆ ಮಾಡ್ಕೋಬೇಕು. ಚಿಟ್ಲಬೇಕಿದೆ ಎಲ್ಲನೂ. ಇಳ್ತಾ ಇದೆ. ಈಗ ಜೀರಿಗೆ ಮತ್ತು ಪೆಪ್ಪರ್, ಅದೇ ಮೆಣಸು ಕುಟ್ಟಿಟ್ಕೊಂಡಿದ್ವಲ್ಲ, ಅದು ಕರಿಬೇವು ಹಾಕ್ತಾ ಇದ್ದೀನಿ. ಕಾಯಿ ಪುದೀನ ಎರಡು ಹಾಕ್ತಾ ಇದ್ದೀನಿ. ಹಿಂಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹಾಕ್ತಾ ಇದೆ. ಟೊಮೆಟೊ ಹಾಕ್ತಾ ಇದ್ದೀನಿ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ನೋಡಿ, ರಸಮ್ ಪೌಡರ್ ಮತ್ತು ಕೊಬ್ಬರಿ ಎರಡು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದಕ್ಕೆ ಬೆಂದಿರೋದನ್ನೆಲ್ಲ ಹಾಕ್ಕೊಂಬಿಡೋಣ. ಚೆನ್ನಾಗಿ ಬೆರೆಸ್ಕೊಬೇಕು. ಬೇಕಷ್ಟು ನೀರನ್ನು ಹಾಕ್ಕೋಬೋದು. ಹಾಕ್ಕೊಂಡು ಹೀಗೆ ಎಲ್ಲ ಚೆನ್ನಾಗಿ ಕಲೆ ಇಡಬೇಕಾಗುತ್ತೆ. ರುಚಿಗೆ ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಹೀಗೆ ಬೆರೆಸಬೇಕು. ಇದು ಕುದಿಬೇಕು. ಕುದೀತಾ ಇದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿದೆ. ಈಗ ಚೆನ್ನಾಗಿ ಬೆರೆಸಬೇಕು. ರಸಂ ಪುಡಿಯನ್ನು ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಓಹೋ ಅಂತ ಹೇಳಿಕೊಂಡು ತಿನ್ನಬೇಕು, ಅಷ್ಟು ಚೆನ್ನಾಗಿದೆ ಇದು, ರುಚಿಯಾಗಿದೆ. ನೀವು ಮಾಡಿ ತಿಂದು ಹೇಳಿ. ಹಾಗೆಯೇ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ.